ಒಂದು ಕಾಲದಲ್ಲಿ ಕಾಲ್ಯವಾನನ್ ಎಂಬ ಭಯಾನಕ ಯೋಧನು ಇದ್ದನು. ಅವನು ಬಹಳ ಬಲಿಷ್ಠನಾಗಿದ್ದು ಯಾರಿಗೂ ಹೆದರದೆ ಯುದ್ಧ ಮಾಡುತ್ತಿದ್ದನು. ಅವನಿಗೆ ಅಹಂಕಾರ ತುಂಬಿತ್ತು. ಒಂದು ದಿನ ಅವನು ಶ್ರೀಕೃಷ್ಣನನ್ನು ಸೋಲಿಸಬೇಕು ಎಂದು ನಿರ್ಧರಿಸಿದನು. ಕಾಲ್ಯವಾನ ದೊಡ್ಡ ಸೇನೆಯೊಂದಿಗೆ ಮಥುರಾ ಕಡೆಗೆ ಬಂದನು. ಜನರು ಭಯಪಟ್ಟರು. ಆದರೆ ಶ್ರೀಕೃಷ್ಣನು ಯುದ್ಧ ಮಾಡದೆ ಶಾಂತವಾಗಿ ಅಲ್ಲಿಂದ ಓಡುತ್ತಿರುವಂತೆ ನಟಿಸಿದನು. ಕಾಲ್ಯವಾನ ಕೋಪದಿಂದ ಕೃಷ್ಣ, ನಿಂತು ಯುದ್ಧ ಮಾಡು ಎಂದು ಕೂಗುತ್ತಾ ಅವನ ಹಿಂದೆ ಓಡಿದನು. ಶ್ರೀಕೃಷ್ಣನು ಅವನನ್ನು ಒಂದು ದೊಡ್ಡ ಗುಹೆಯೊಳಗೆ ಕರೆದುಕೊಂಡು ಹೋದನು. ಆ ಗುಹೆಯೊಳಗೆ ಮುಚುಕಂದ ಮಹಾರಾಜ ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ದೇವತೆಗಳು ಅವರಿಗೆ ವರ ಕೊಟ್ಟಿದ್ದರು. ನಿನ್ನ ನಿದ್ರೆ ಭಂಗ ಮಾಡಿದವನು ನಿನ್ನ ದೃಷ್ಟಿಯಿಂದಲೇ ಭಸ್ಮವಾಗುವನು ಎಂದು. ಕಾಲ್ಯವಾನ ಗುಹೆಯೊಳಗೆ ಬಂದು ಮಲಗಿದ್ದವನನ್ನು ಕೃಷ್ಣನೆಂದು ಭಾವಿಸಿದನು. ಕೋಪದಿಂದ ಹೋಗಿ ಅವನಿಗೆ ಕಾಲಿನಿಂದ ಹೊಡೆದನು. ತಕ್ಷಣ ಮುಚುಕಂದ ಎಚ್ಚರಗೊಂಡರು. ಕಣ್ಣು ತೆರೆದು ಕಲ್ಯವಾನನ ನೋಡಿದ ಕ್ಷಣವೇ ಅವನು ಬೆಂಕಿಯಲ್ಲಿ ಸುಟ್ಟಂತೆ ಭಸ್ಮ ಆಗಿಬಿಟ್ಟನು. ಅಷ್ಟರಲ್ಲಿ ಶ್ರೀಕೃಷ್ಣನು ಹೊರಗೆ ಬಂದನು. ಮುಚುಕಂದ ಮಹಾರಾಜರಿಗೆ ದರ್ಶನ ನೀಡಿ ಆಶೀರ್ವದಿಸಿದನು. ಮುಚುಕಂದನು ಕೃಷ್ಣನಿಗೆ ನಮಸ್ಕರಿಸಿ ಭಕ್ತಿ ಮಾರ್ಗವನ್ನು ಸ್ವೀಕರಿಸಿದನು. ನೀತಿ, ಅಹಂಕಾರ ಮತ್ತು ಕ್ರೂರತೆ ಕೊನೆಗೆ ನಾಶವಾಗುತ್ತದೆ. ಬುದ್ಧಿ ಮತ್ತು ಧರ್ಮವೇ ನಿಜವಾದ ಶಕ್ತಿ.